ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದಲ್ಲಿ ಆಚರಿಸುವ ಅತ್ಯಂತ ಪವಿತ್ರವಾದ ಭೀಮನ ಅಮಾವಾಸ್ಯೆ, ಇದನ್ನು ನಾಗರ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ವ್ರತದ ಮಹಿಮೆ, ಅದರ ಹಿಂದಿರುವ ಜನಪ್ರಿಯ ಕಥೆ, ಪತಿಯ ಪಾದಪೂಜೆಯ ಮಹತ್ವ ಮತ್ತು ಶಿವ-ಪಾರ್ವತಿಯ ಅನುಗ್ರಹದ ಕುರಿತು ತಿಳಿದುಕೊಳ್ಳೋಣ. ಆಷಾಢ ಮಾಸದ ಕೊನೆಯ ದಿನ ಬರುವ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ಪವಿತ್ರ ಅಮಾವಾಸ್ಯೆಯ ನಂತರವೇ ಶ್ರಾವಣ ಮಾಸ ಆರಂಭವಾಗುತ್ತದೆ. ಆದ್ದರಿಂದ ಈ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಇದಕ್ಕೆ ಸಂಬಂಧಿಸಿದ ಒಂದು ಜನಪ್ರಿಯ ಕಥೆ ಇದೆ. ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಬಡ ದಂಪತಿ ವಾಸಿಸುತ್ತಿದ್ದರು. ಗಂಡನ ಹೆಸರು ಭೀಮ, ಹೆಂಡತಿ ಅತ್ಯಂತ ಪತಿವ್ರತೆ. ಅವರಿಗೆ ಹೆಚ್ಚು ಸಂಪತ್ತು ಇರಲಿಲ್ಲ, ಆದರೆ ದೇವರ ಮೇಲಿನ ಭಕ್ತಿ, ಪರಸ್ಪರ ಪ್ರೀತಿ ಮತ್ತು ನಂಬಿಕೆ ಅಪಾರವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆಯನ್ನು ಶುಚಿಗೊಳಿಸಿ, ಶಿವಲಿಂಗಕ್ಕೆ ನೀರು, ಹಾಲು, ಬಿಲ್ವದಳಗಳನ್ನು ಅರ್ಪಿಸಿ ಶಿವನ ಪೂಜೆ ಮಾಡುತ್ತಿದ್ದರು. ನಂತರ ಗಂಡನನ್ನು ದೇವರ ರೂಪವೆಂದು ಭಾವಿಸಿ ಗೌರವಿಸುತ್ತಿದ್ದರು. ಒಮ್ಮೆ ಶಿವ ಮತ್ತು ಪಾರ್ವತಿ ಭೂಲೋಕಕ್ಕೆ ಬಂದು ಜನರ ಭಕ್ತಿ ಪರೀಕ್ಷಿಸಬೇಕೆಂದು ನಿರ್ಧರಿಸಿದರು. ಅವರು ಸಾಮಾನ್ಯ ವೃದ್ಧ ದಂಪತಿಯ ವೇಷ ಧರಿಸಿ ಭೀಮನ ಮನೆಗೆ ಬಂದರು. ಆ ಸಮಯದಲ್ಲಿ ಮನೆಯಲ್ಲಿ ಹೆಚ್ಚಿನ ಆಹಾರ ಇರಲಿಲ್ಲ. ಆದರೂ ಭೀಮನ ಹೆಂಡತಿ ಅತಿಥಿ ದೇವೋ ಭವ ಎಂಬ ಭಾವದಿಂದ ಅವರನ್ನು ಆದರದಿಂದ ಸ್ವಾಗತಿಸಿದಳು. ಕಾಲು ತೊಳೆಸಿ ಕುಳಿತುಕೊಳ್ಳಲು ಆಸನ ನೀಡಿ ಇದರ ಅಲ್ಪ ಆಹಾರವನ್ನೇ ಪ್ರೀತಿಯಿಂದ ಬಡಿಸಿದಳು. ಅವರ ಸೇವೆಯಿಂದ ಶಿವ-ಪಾರ್ವತಿ ಸಂತುಷ್ಟರಾದರು. ಆದರೆ ಇನ್ನೊಂದು ಪರೀಕ್ಷೆ ಉಳಿದಿತ್ತು. ಮರುದಿನ ಅಮಾವಾಸ್ಯೆ. ಆ ದಿನ ಭೀಮನ ಹೆಂಡತಿ ಸ್ನಾನ ಮಾಡಿ, ಮನೆಯನ್ನು ಅಲಂಕರಿಸಿ, ರಂಗೋಲಿ ಹಾಕಿ, ದೀಪ ಹಚ್ಚಿ ಶಿವನ ಪೂಜೆ ಮಾಡಿದಳು. ನಂತರ ತನ್ನ ಪತಿಯನ್ನು ದೇವರ ಸ್ವರೂಪವೆಂದು ಭಾವಿಸಿ ಅವರ ಪಾದಗಳನ್ನು ತೊಳೆದು ಅರಿಶಿನ, ಕುಂಕುಮ ಹಚ್ಚಿ ಆರತಿ ಮಾಡಿ ನಮಸ್ಕರಿಸಿದಳು. ಅವಳ ಭಕ್ತಿ, ವಿನಯ ಮತ್ತು ಪತಿಯ ಮೇಲಿನ ಗೌರವವನ್ನು ಕಂಡ ಶಿವ-ಪಾರ್ವತಿ ತಮ್ಮ ನಿಜ ರೂಪವನ್ನು ತೋರಿಸಿದರು. ಶಿವನೇ ಹೇಳಿದರು, ನಿನ್ನ ಭಕ್ತಿ ನಮ್ಮನ್ನು ಸಂತೋಷಪಡಿಸಿದೆ. ಪತಿಯನ್ನು ಗೌರವಿಸುವುದು, ಕುಟುಂಬವನ್ನು ಪ್ರೀತಿಯಿಂದ ಕಾಪಾಡುವುದು ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವುದು ಮಹಾಪುಣ್ಯದ ಕಾರ್ಯ. ಪಾರ್ವತಿ ದೇವಿಯು ಆಶೀರ್ವದಿಸಿ ಹೇಳಿದರು, ಈ ರೀತಿಯಾಗಿ ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವ ಸ್ತ್ರೀಯರಿಗೆ ಸೌಭಾಗ್ಯ, ಕುಟುಂಬದಲ್ಲಿ ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ. ಆ ದಿನದಿಂದ ಈ ವ್ರತವು ಭೀಮನ ಅಮಾವಾಸ್ಯೆ ಎಂಬ ಹೆಸರಿನಿಂದ ಜನಪ್ರಿಯವಾಯಿತು ಎಂದು ಜನಪದ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಈ ದಿನ ಮಹಿಳೆಯರು ಶಿವ-ಪಾರ್ವತಿಯ ಪೂಜೆ ಮಾಡಿ, ಪತಿಯ ಪಾದಪೂಜೆ ಮಾಡಿ ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಕೆಲವು ಕಡೆಗಳಲ್ಲಿ ದಾರವನ್ನು ಕಟ್ಟುವ ಸಂಪ್ರದಾಯವೂ ಇದೆ. ಹಾಗಾದರೆ ಯಾವ ರೀತಿ ಪತಿಯ ಪೂಜೆ ಮಾಡಬೇಕು ಎಂಬುದನ್ನು ಈಗ ನೋಡೋಣ. ಮೊದಲು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ನಂತರ ಶಿವ-ಪಾರ್ವತಿಯರ ಚಿತ್ರ ಅಥವಾ ಮೂರ್ತಿಯನ್ನು ಇಟ್ಟು ದೀಪ ಬೆಳಗಿಸಬೇಕು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಅರಿಶಿನ, ಕುಂಕುಮ, ಹೂವುಗಳು, ಅಕ್ಷತೆ, ದೀಪ, ನೈವೇದ್ಯ ಮತ್ತು ಆರತಿ ಸಾಮಗ್ರಿಗಳು. ನಂತರ ಪತಿಯನ್ನು ಗೌರವದಿಂದ ಕುಳ್ಳಿರಿಸಿ ಅವರ ಪಾದಗಳನ್ನು ನೀರಿನಿಂದ ಸ್ವಚ್ಛವಾಗಿ ತೊಳೆಯಬೇಕು. ಪಾದಗಳಿಗೆ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಹೂಗಳಿಂದ ಅರ್ಪಿಸಬೇಕು. ನಂತರ ದೀಪ ಹಚ್ಚಿ ಆರತಿ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಶಿವ-ಪಾರ್ವತಿಯರ ಆಶೀರ್ವಾದದಿಂದ ನಮ್ಮ ಕುಟುಂಬದಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷ ನೆಲೆಸಲಿ ಎಂದು ಪ್ರಾರ್ಥಿಸಬೇಕು. ನಂತರ ದೇವರ ಪ್ರಸಾದವನ್ನು ಕುಟುಂಬದವರು ಸ್ವೀಕರಿಸಬೇಕು. ಈ ಆಚರಣೆಯ ಆಧ್ಯಾತ್ಮಿಕ ಅರ್ಥವೇನೆಂದರೆ, ಭೀಮನ ಅಮಾವಾಸ್ಯೆಯ ಆಚರಣೆ ಕೇವಲ ಒಂದು ಸಂಪ್ರದಾಯವಲ್ಲ, ಇದು ಕುಟುಂಬದವರ ಮೇಲೆ ಪ್ರೀತಿ, ಗೌರವ ಮತ್ತು ಕಾಳಜಿಯನ್ನು ತೋರಿಸುವ ಒಂದು ಪವಿತ್ರ ದಿನವಾಗಿದೆ. ಪತಿ-ಪತ್ನಿಯರ ನಡುವೆ ಪರಸ್ಪರ ಗೌರವ, ಪ್ರೀತಿ ಮತ್ತು ನಂಬಿಕೆ ಸದಾ ಇರಲಿ ಎಂಬ ಸಂದೇಶವನ್ನು ಈ ಆಚರಣೆ ನೀಡುತ್ತದೆ. ಭಕ್ತಿಯಿಂದ ಮಾಡುವ ಯಾವುದೇ ಪೂಜೆಯು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ.
ಭಕ್ತರೇ, ಭೀಮನ ಅಮಾವಾಸ್ಯೆಯ ಈ ಪವಿತ್ರ ಮಹತ್ವ ಮತ್ತು ಪಾದಪೂಜೆಯ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಶಿವಪಾರ್ವತಿಯರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ನಮ್ಮ ಹ್ಯಾಪಿ ಕ್ರಿಯೇಷನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ. ಥ್ಯಾಂಕ್ ಯು.